ಮಠಗಳ ನಡುವೆ ಇವತ್ತು ಭಿನ್ನಾಭಿಪ್ರಾಯಗಳು, ಸಂತರ ನಡುವೆ ಇವತ್ತು ಚರ್ಚೆಗಳು, ಅದು ಇವತ್ತು ಸಾಮಾಜಿಕ ಮಾಧ್ಯಮಗಳವರೆಗೆ, ಇವತ್ತು ಪಬ್ಲಿಕ್ ವೇದಿಕೆಗಳಲ್ಲಿ, ಮತ್ತು ಮಾತ್ರ ಅಲ್ಲ ಇವತ್ತು ಅವ್ರ ಮೇಲೆ ಇವರು ಕೆಳಗೆ ಅಥವಾ ಇವರು ಇನ್ನೊಂದು ಅವ್ರು ಮತ್ತೊಂದು, ಈ ರೀತಿ ನೋಡುವಂಥ ತಾರತಮ್ಯಗಳು ಬರ್ತಾ ಹೋದರೆ ಎಲ್ಲ ಒಂದು ಕಡೆ ನಾವೇ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ದೀವಿ, ಎಲ್ಲರೂ ಒಗ್ಗಟ್ಟಿನಲ್ಲಿರಬೇಕು ಅಂತ ನಾವೇ ಇವತ್ತು ಚರ್ಚೆಗಳನ್ನು ಮಾಡುತ್ತೇವೆ. ಧರ್ಮಪರವಾಗಿ ಎಲ್ಲ ದೇವಸ್ಥಾನದಲ್ಲಿ ಧೂಪದೀಪ ನೈವೇದ್ಯ ನಿತ್ಯ ಪೂಜೆ ನಡೆಯಬೇಕು, ಅರ್ಚಕರು ಇರಬೇಕು, ಅವರಿಗೆ ಸೌಕರ್ಯ ಮತ್ತು ಹಸು ಗೋ ಸಂರಕ್ಷಣೆ ಒಂದೊಂದು ಕಡೆ ಎಲ್ಲ ಕಡೆ ಗೋ ಸಂರಕ್ಷಣೆ ಆಗಬೇಕು. ಎಂಟರ್ಟೈನ್ಮೆಂಟ್ ಏನಾಗುತ್ತದೆ, ಬಡವರು ಸಂಪಾದನೆ ಮಾಡಿ ಕೆಲವರು ಬೇರೆದೋ ದುರಭ್ಯಾಸ ಇಟ್ಕೊಂಡು ಕೆಲವರು ಎಲ್ಲರೂ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ನಿಮಗೆಲ್ಲ ಗೊತ್ತು, ಅದೆಲ್ಲ ಪರಿವರ್ತನೆ ಆಗಬೇಕು. ಮನೆಯಲ್ಲಿ ಹೊಸದಾಗಿ ಆರ್ಟಿಸಾಲ್ ಇತ್ಯಾದಿ ಎಲ್ಲ ಬಂದಿದೆ, ನೂತನ ಇದು ಅನಾರೋಗ್ಯ ಎಲ್ಲ ಬಂದಿದೆ. ಈ ವೈದ್ಯ ಪರವಾಗಿ ನಾವು ಮಾಡುವುದಕ್ಕೆ ಅನೇಕ ಸೇವಾ ಕಾರ್ಯಕ್ರಮಗಳಿದೆ, ನಮಗೆ ರಿಸೋರ್ಸಸ್ ಇದೆ, ಸೇವಾ ಕಾರ್ಯಕ್ರಮಕ್ಕೆ ಅವಕಾಶ ಇದೆ. ನಮ್ಮ ಕಾನ್ಸಂಟ್ರೇಷನು ಏಕಾಗ್ರತೆ ಸರ್ವೀಸಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ನಮ್ಮ ಸಂಕಲ್ಪಕ್ಕೋಸ್ಕರವಾಗಿ ಏನು ವಿಕ್ಷೇಪ ಇರಬಾರ್ದು, ಅದು ಡೈವರ್ಷನ್ ಇರಬಾರ್ದು, ಡೈವರ್ಷನ್ ಡಿಸ್ಟೆನ್ಸ್ ಅಂಡ್ ಡಿಸ್ಟರ್ಬೆನ್ಸ್ ಇರಬಾರದು, ಅದು ಡೆವಲಪ್ಮೆಂಟೇ ಇರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಭವಿಷ್ಯ ಕಾಲದಲ್ಲಿ ಕೂಡ ಏನೇನೋ ಸಮಯ ಬಂದರೆ ನಾವು ನಮ್ಮ ಪರವಾಗಿ ಏನು ಮಾಡಬೇಕು ಅದು ಮಾಡುವುದಕ್ಕೋಸ್ಕರ ನಾವು ಅನುಕೂಲ ಮನಸ್ಸು ನಮಗೆ ಈಗ ಕಾರ್ಯಕ್ರಮ ಇಟ್ಟುಕೊಂಡು ದೇಶ ಸಮಾಜ ಅದು ಸುಭಿಕ್ಷ ಇರಬೇಕು, ಶಾಂತಿ ಇರಬೇಕು. ವಿಜ್ಞಾನಕ್ಕೆ ನಾವು ವಿರೋಧಿ ಇಲ್ಲ, ಸೈನ್ಸು ಧರ್ಮಕ್ಕೆ ವಿರೋಧಿ ಇಲ್ಲ, ಧರ್ಮ ಸೈನ್ಸಕ್ಕೆ ವಿರೋಧಿ ಇಲ್ಲ. ಪರಸ್ಪರ ಸಹಕಾರ ಇಟ್ಕೊಂಡು ಪ್ರಜಾಹಿತಕ್ಕೋಸ್ಕರವಾಗಿ ಎರಡು ಧಾರ್ಮಿಕ ವ್ಯಕ್ತಿಗಳು, ಸೈಂಟಿಸ್ಟು, ಅಡ್ಮಿನಿಸ್ಟ್ರೇಟರ್ ಎಲ್ಲರೂ ಸೇರಿ ನಾವು ಕೆಲಸ ಒಂದೇ ಸಂಕಲ್ಪ ಇರಬೇಕು, ಲೋಕ ಕಲ್ಯಾಣ ಅದೇ ಇರಬೇಕು. ಆ ರೀತಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಉಂಟು ಅದಕ್ಕೆ ನಾವು ಸಿದ್ಧರಾಗಿ. ಗುರುಭ್ಯೋ ನಮಃ. ಇವತ್ತು ನಮ್ಮ ಸೌಭಾಗ್ಯ, ನಮ್ಮ ಜೊತೆಗೆ ಇದು 2ನೇ ಆವೃತ್ತಿ ಅಂತ ನಾನು ಅಂದುಕೊಳ್ತೇನೆ. ಪರಮಪೂಜ್ಯ ಕಂಚಿಯ ಕಾಮಕೋಟಿ ಪೀಠಾಧೀಶ್ವರರು ಇವತ್ತು ಕಹಳೆ ನ್ಯೂಸ್ಗೆ ಒಂದು ಸಂದರ್ಶನವನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಇದು 2ನೇ ಬಾರಿ ಪೂಜ್ಯ ಶ್ರೀಪಾದರು ಸಂದರ್ಶನವನ್ನು ಕಹಳೆ ವಾಹಿನಿಗೆ ನೀಡುತ್ತಾ ಇದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ. ಪೂಜ್ಯ ಶ್ರೀಪಾದರಿಗೆ ಪ್ರಣಾಮಗಳು. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಅನೇಕ ಸಂಗತಿಗಳನ್ನು ಹಿಂದಿನ ಬಾರಿ ಸಂದರ್ಶನ ಮಾಡಿದಾಗ ಮಾತಾಡಿದೆವು. ಕಾಂಚಿಯ ಪರಂಪರೆ ಮತ್ತು ಇವತ್ತಿನ ಆಗುಹೋಗುಗಳವರೆಗೆ ನಾವು ಅನೇಕ ಸಮಾಜಕ್ಕೆ ಬೇಕಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇವತ್ತು ಶಂಕರ ಜಯಂತಿ ಕೂಡ ಇನ್ನೇನು ಸಮೀಪಿಸ್ತಾ ಇದೆ. ಶಂಕರ ಪರಂಪರೆಯನ್ನು ಇವತ್ತು ಲೋಕೋತ್ತರದಲ್ಲಿ ಇವತ್ತು ತಾವು ಪಸರಿಸ್ತಾ ಇದ್ದೀರಿ. ಶಂಕರಾಚಾರ್ಯರ ತತ್ವಗಳೇನಿತ್ತು ಅದನ್ನು ಇವತ್ತು ಜನಮಾನಸಕ್ಕೆ ತಲುಪಿಸುವಂಥ ಕೆಲಸ, ತನ್ಮೂಲಕವಾಗಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಅಭಿನವ ಶಂಕರಾಚಾರ್ಯರಾಗಿ ತಾವು ಮಾಡ್ತಾ ಇದ್ದೀರಿ. ಈ ಕಾಲಘಟ್ಟದಲ್ಲಿ ಆದಿ ಶಂಕರಾಚಾರ್ಯರ ನೆನಪನ್ನು ಮಾಡಿಕೊಳ್ಳುವುದಾದರೆ ಅವರ ಕಾಲ, ಅವರಿದ್ದಂಥ ಸಮಯ, ಆ ಕಾಲಘಟ್ಟ ಹೇಗಿತ್ತು ಅಂತ ಆ ನೆನಪನ್ನು ತಾವು ಹೇಗೆ ಮತ್ತು ಆ ಇತಿಹಾಸವನ್ನು ಹೇಗೆ ತಿಳಿಯಪಡಿಸಲಿಕ್ಕೆ ಇಚ್ಛೆ ಪಡ್ತೀರಿ? ಕಾಲ ಅಂದರೆ 2500 ವರ್ಷ ಮುಂಚೆ BCಯಲ್ಲಿ ಅವರದ ಕಾಲ. ಅದು ಕಲಿಯುಗದಲ್ಲಿ ಅವರು ಅವತಾರ ಮಾಡಿದ್ದಾರೆ. ಕಾಲಘಟ್ಟ ಅಂದರೆ ಅವರು ಯಾವ ಸಮಯದಲ್ಲಿ ಅವತಾರ ಮಾಡಿದಾರೋ ಆ ಸಮಯದಲ್ಲಿ ಅನೇಕ ವೇದ ಬಾಹ್ಯ ವಿಶ್ವಾಸಗಳು ಇತ್ತು. ವೇದ ಮಾರ್ಗ ವಿರುದ್ಧವಾಗಿ, ವಿಗ್ರಹಾರಾಧನಕ್ಕೆ ವಿರುದ್ಧವಾಗಿ ಮತ್ತು ಸಾತ್ವಿಕ ಪೂಜಾ ವಿಧಾನಕ್ಕೆ ವಿರುದ್ಧವಾಗಿ ಅನೇಕ ಕಾಪಾಲಿಕ ಮತ, ಇತರ ಅನೇಕ ರೌದ್ರ ಮತಗಳು ಇತ್ತು. ಆ ಸಮಯದಲ್ಲಿ ಸಾತ್ವಿಕ ಪರಂಪರವನ್ನು, ಶಾಸ್ತ್ರೀಯ ಪರಂಪರವನ್ನು
ನಿರ್ಣಯ ಮಾಡಿ ಪಂಚದೇವತಾ ಉಪಾಸನ, ವಿಗ್ರಹಾರಾಧನ, ಪುಣ್ಯ ನದಿಗಳ ಬಗ್ಗೆ ನಮಗೂ ಭಕ್ತಿ, ನರ್ಮದಾಷ್ಟಕಂ, ಗಂಗಾಷ್ಟಕಂ, ಷಣ್ಮತ ಸ್ಥಾಪನೆ, ಗಣಾಪತ್ಯ, ಕೌಮಾರ, ವೈಷ್ಣವ, ಶೈವ, ಶಾಕ್ತ, ಸೌರ, ಈ ರೀತಿಯಲ್ಲಿ 6 ವಿಧ ಉಪಾಸನಾ ಮಾರ್ಗವನ್ನು ಅವರು ಪ್ರಚಾರ ಮಾಡಿ ಎಲ್ಲ ದೇವರನ್ನು 6 ದೇವರನ್ನು ಪೂಜೆ ಮಾಡ್ರಿ, 5 ಪಂಚಾಯತ್ ಮಾಡ್ರಿ, ನಿಮ್ಮ ಇಷ್ಟ ದೇವತವನ್ನು ಮಧ್ಯದಲ್ಲಿ ಇಟ್ಕೊಳ್ರಿ, ಇತರ ದೇವತವನ್ನು ನಿರಾಕರಣ ಮಾಡಬಾರದು, ಎಲ್ಲ ದೇವತೆಗಳನ್ನು ಗೌರವ ಪುರಸ್ಕಾರ ಮಾಡಬೇಕು, ತಿರಸ್ಕಾರ ಮಾಡಬಾರದು. ಪುರಸ್ಕಾರವನ್ನೇ ನಾವು ಮಾಡಬೇಕು, ತಿರಸ್ಕಾರ ಮಾಡಬೇಕು, ಮನುಷ್ಯರಾಗಿ ದೇವರಾಗಿ. ಈ ವಿಧ ವೇದ ಸಮ್ಮತ ಉಪಾಸನಾ ಮಾರ್ಗವನ್ನು ಅವರು ಪ್ರಚಾರ ಮಾಡಿದ್ದಾರೆ. ಅವರು ಮನಸ್ಸಲ್ಲಿ ವೇದವೇ ಮುಖ್ಯ, ಅವರು ಸ್ವಂತ ಮತವನ್ನು ಅವರು ಪ್ರಚಾರ ಮಾಡಿಲ್ಲ. ಶಂಕರ ಮತ ಅಂತ ಏನೂ ಇಲ್ಲ, ವೈದಿಕ ಮತ, ಔಪನಿಷದ ಮತ. ಇದುವನ್ನು ಇದೇ ವೇದಕ್ಕೆ ಅರ್ಥ, ಇದೇ ವೇದಾಂತ ಉಪನಿಷತ್ತುಗಳಿಗೆ ಇದೇ ಭಾವಾರ್ಥ, ಇದಕ್ಕೆ ಈ ವ್ಯಾಕರಣ ಕಾರಣ, ತರ್ಕ ಕಾರಣ, ಇದಕ್ಕೆ ನೀತಿ ಕಾರಣ, ಇದೆಲ್ಲ ಅವರು ಕಾರ್ಯಕಾರಣ ಭಾವ ಎಲ್ಲ ಅವನ್ನು ವ್ಯಾಖ್ಯಾನ ಮಾಡಿ, ಭಾಷ್ಯ ಅಂದರೆ ಅವರು ಯಾರು ಅಲ್ಲಿ ಕೂತ್ಕೊಂಡಿದ್ದಾರೋ ಅವ್ರಿಗೆ ಮನಸ್ಸಲ್ಲಿ ಏನು ಸಂಶಯ ಬರ್ತದೋ ಅದು ಕೂಡ ನಾವು ಆಲೋಚನೆ ಮಾಡಿ ಅದಕ್ಕೆ ಉತ್ತರ ಕೊಡಬೇಕು. ಈ ರೀತಿಯಾದಂಥ ಅಧ್ಯಯನ ಅದೇ ಅದು ಪ್ರಶ್ನೆ ಉತ್ಥಾಪನ ಮಾಡಿಕೊಂಡು ನಾವು ಉತ್ತರ ಕೊಡಬೇಕು. ಆ ರೀತಿ ಎಲ್ಲರೂ ಕಾಲಘಟ್ಟದಲ್ಲಿ ಅವರು ಪ್ರಚಾರ ಮಾಡಿದ್ದಾರೆ. ಪ್ರಚಾರ ಮಾಡಿದ ರೀತಿಗೂ ವಿಶೇಷ, ಸಾಫ್ಟಾಗಿ, ಸಾತ್ವಿಕರಾಗಿ, ಉಪದೇಶಪರವಾಗಿ ಯಾರನ್ನೂ ಖಂಡನ ಮಂಡನ ಇದೆಲ್ಲ ಮಾಡಿಲ್ಲ. ಸಾತ್ವಿಕರಾಗಿ ಅವರ ಸಿದ್ಧಾಂತ ಅದ್ವೈತ, ಆ ಸಿದ್ಧಾಂತವನ್ನು ಆ ರೀತಿಯಲ್ಲೇ ಅವರು ಪ್ರಚಾರ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತೀವಿ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತೀವಿ. ಕರೆಕ್ಟ್. ಆ ಕಾಲಘಟ್ಟದಲ್ಲಿ ಅವರು ಎಲ್ಲರನ್ನು ಸೇರಿಸಿಕೊಂಡು ಆಸ್ತಿಕತೆ ಇರಬೇಕು, ಈ ದೇಶದಲ್ಲಿ ಆಸ್ತಿಕತೆ ಇರಬೇಕು. ಭಗವಂತರು ಇದ್ದಾರೆ, ಶಾಸ್ತ್ರಗಳು ಇದೆ, ಉಪನಿಷತ್ತು ಇದೆ, ಅದಕ್ಕೆ ಏನು ಅರ್ಥ ಉಂಟು, ಕರ್ಮ ಮಾರ್ಗ ಉಂಟು. ಅದಕ್ಕೋಸ್ಕರವಾಗಿ ಭಕ್ತಿರಹಿತರಾಗಿ ನಾವು ಇರಬಾರದು. ಕರ್ಮ ಮಾರ್ಗ, ನಾವು ಕರ್ಮಠ, ನಮ್ಮದೇ ಇದು ಗೌರವ, ನಮ್ಮದೇ ಅಂತ ಅಹಂಕಾರ ಇರಬಾರದು, ವಿನಮ್ರತೆ ಇರಬೇಕು, ಸೇವಾಭಾವ ಇರಬೇಕು. ಇದೆಲ್ಲ ಅವರು ಶಾಂತಿಗೋಸ್ಕರವಾಗಿ ಅವರು ಕೆಲಸ ಮಾಡಿದ್ದಾರೆ. ಅದು ಪ್ರಶಾಂತ ಚಿತ್ತರಾಗಿ ಅವರು ಕೆಲಸ ಮಾಡಿದ್ದಾರೆ. ಅದರ ಅಲ್ಲಿ ಲಾಜಿಕ್ಕು ಇದೆ, ಲಾಯಲ್ಟಿ ಇದೆ, ಅಲ್ಲಿ ಎಲ್ಲನೂ ಸೇರಿಸ್ಕೊಂಡು ಒಂದು ಸಿಮೆಂಟು, ಒಂದು ಕೆಮಿಸ್ಟ್ರಿ ಅಂತ ಹೇಳ್ತಾರೆ, ಆ ಥರ ಅವರ ರೀತಿ ಅದು ವಿಶೇಷ. ಅವರದು ಭಗವತ್ಪಾದ ಶಂಕರಾಚಾರ್ಯರು ನ್ಯಾಷನಲ್ ಇಂಟಗ್ರೇಷನ್ಗೋಸ್ಕರವಾಗಿ ಸಂಸ್ಕೃತಿ ಪರವಾಗಿ ನಮ್ಮ ದೇಶ ಒಂದೇ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮತ್ತು ನೇಪಾಳ ಇದೆ, ಇದೆಲ್ಲ ಒಂದೇ. ಸಂಸ್ಕೃತಿ ಪರವಾಗಿ ನಾವೆಲ್ಲರೂ ಒಬ್ಬರೇ. ಕನ್ನಡ, ಇದು ಮಲಯಾಳಂ, ತೆಲುಗು, ತಮಿಳು, ಪಂಜಾಬಿ, ಹಿಂದಿ, ಬೆಂಗಾಲಿ ಏನೇನೋ ಭಾಷೆಗಳೆಲ್ಲ ಇದೆ. ಉಪಾಸನಾ ಮಾರ್ಗಗಳು ಇದೆ. ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರವಾಗಿ ರಿಂಗ್ ರೋಡ್ ಅಂತ ಈ ದಿವಸ ನಾವು ಹೇಳ್ತೀವಿ. ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್, ಫ್ಲೆಕ್ಸಿಬಲ್, ಫರ್ಮ್, ಫ್ಲೆಕ್ಸಿಬಲ್ ಅಂಡ್ ಫ್ರೀ. 3 ಇದೆ. ಫೇಮ್ ಶಾಸ್ತ್ರ ಸಂಪ್ರದಾಯಗಳನ್ನು ನಾವು ನಿಷ್ಠ ಅವರು ನಿಯಮ ಉಟ್ಟುಕೊಂಡು ಆಚರಣೆ ಮಾಡಬೇಕು. ಫ್ಲೆಕ್ಸಿಬಲ್, ಈ ವಿನಾಯಕನ ಸ್ತೋತ್ರ ಮಾಡಿರಿ, ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ ಮಾಡಿರಿ, ಶೈವ ವೈಷ್ಣವರು ಫ್ಲೆಕ್ಸಿಬಲ್. ಫ್ರೀ, ತಾವೆಲ್ಲರೂ ಸೇವಾಭಾವ ಮಾಡಿರಿ, ಎಲ್ಲಿ ಅನ್ನದಾನಕ್ಕೆ ಕೊಡಬೇಕು, ಇಲ್ಲಿ ತಾವು ಬೇರೆ ಜನ ವೃಕ್ಷಾರೋಪಣೆ ಮಾಡಬೇಕು. ಅಲ್ಲಿ 3 ರೀತಿಯಲ್ಲಿ ಅವರು ಸ್ವಾತಂತ್ರ್ಯ ಮತ್ತು ಸಹಕಾರ ಮತ್ತು ನಿರ್ಣಯ ಇಟ್ಕೊಂಡು ಅವರು ಕೆಲಸ ಮಾಡಿದ್ದಾರೆ. ಅವರದ ಸಿದ್ಧಾಂತ ಮುಖ್ಯ. ಸಿದ್ಧಾಂತಕ್ಕೋಸ್ಕರವಾಗಿ ಅವರು ಏನು ಅನುಸರಣೆ ಮಾಡಿದಾರೋ, ಅಡಾಪ್ಟ್ ಮಾಡಿದಾರೋ ಒಂದು ಮಾರ್ಗ, ಅದು ಯುನೀಕ್, ಅದು ಪ್ರತ್ಯೇಕತೆ ಇದೆ ಮಾಡಿದ್ದಾರೆ ಕಾಲ ಮತ್ತು ಕಾಲಘಟ್ಟ.
ಶಂಕರಾಚಾರ್ಯರು ಆ ಕಾಲಘಟ್ಟದಲ್ಲಿ ಮಾಡಿದಂಥ ಅನೇಕ ಸುಧಾರಣೆಗಳು, ಅನೇಕ ಬದಲಾವಣೆಗಳು ಇವತ್ತು ನಾವು ಅದರ ಫಲವನ್ನು ಕಾಣ್ತಾ ಇದ್ದೇವೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಗುರುಗಳೇ, ಈಗ ಶಂಕರಾಚಾರ್ಯರು ಆ ಕಾಲದಲ್ಲಿ ಮಾಡಿದಂಥ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಶಂಕರಾಚಾರ್ಯ ಜೀವಿತವನ್ನು ನೋಡ್ತಾ ಹೋದರೆ ತುಂಬ ಸಣ್ಣ ಅವಧಿ ಅವರ ಜೀವಿತ ಇದ್ದಂಥದ್ದು, 22 ವಯಸ್ಸು, ಸಣ್ಣ ಜೀವಿತ. ಒಂದು ಪ್ರಶ್ನೆ ಸಹಜವಾಗಿ ಬರುವಂಥದ್ದು, ಈ ದೇಶದಲ್ಲಿ ಆಗಿ ಹೋದ ಮಹಾಪುರುಷರ ಯಶೋಗಾಥೆಯನ್ನು ನೋಡುತ್ತಾ ಹೋದರೆ, ಈಗ ವಿವೇಕಾನಂದರನ್ನು ಇನ್ನೊಂದು ಆದರ್ಶ ಅಂತ ತೆಗೆದುಕೊಂಡು ನೋಡಿದರೆ ಅವರು ಸಣ್ಣ ಜೀವಿತಾವಧಿಯಲ್ಲಿ ಇದ್ದಂಥದ್ದು. ಮಹಾಪುರುಷರೆಲ್ಲರೂ ಕೂಡ ಸಣ್ಣ ಜೀವಿತಾವಧಿಯನ್ನೇ ಯಾಕೆ ಇದ್ದಿರಬಹುದು? ಅದೇನು ಅದು ಇದು ಪ್ರಕೃತಿ ಸೃಷ್ಟಿ ವಿಷಯ. ಅದು ಇವರು ಕೂಡ ಮುಂಚೆ 16 ವಯಸ್ಸೇ ಇತ್ತು. ಆಮೇಲೆ ವ್ಯಾಸ ಮಹರ್ಷಿ ಬಂದು ನಿಮ್ಮ ಕಾರ್ಯಕ್ರಮಗಳೆಲ್ಲ ಭಾರತ ದೇಶದಲ್ಲಿ ಇರಬೇಕು, ಅದಕ್ಕೋಸ್ಕರವಾಗಿ ನಾವು ಒಂದೊಂದು 16 ವರ್ಷ ಅಧಿಕವಾಗಿ ಬಿಡ್ತೀವಿ ಅಂತ ತಾವು ಭಾಷೆ ಪ್ರಚಾರ ಎಲ್ಲ ಮಾಡಬೇಕಂತ ಹೇಳಿದ್ದಾರೆ. ಅವರಿಗೆ ತಾಯಿ ತಂದೆ ಅವರಿಗೆ ಸಂತಾನ ಇಲ್ಲ. ಅವರು ಶಂಕರಾಚಾರ್ಯರ ತಾಯಿ ತಂದೆ ಶಿವಗುರು ಆರ್ಯಾಂಬ ಅವರು ತಪಸ್ಸು ಮಾಡಿದ್ದಾರೆ. ಆಮೇಲೆ ಅವರು ವರ ಈಶ್ವರ ಕೊಟ್ಟಿದ್ದಾರೆ. ಅವರು ಸಣ್ಣ ವಯಸ್ಸು 16 ವಯಸ್ಸು ಅವರು ಇರ್ತಾರೆ ಅಂತ ಹೇಳಿದ್ದಾರೆ. ಅದು ಇದೊಂದು ಸೃಷ್ಟಿಯಲ್ಲಿ ವಿವಿಧತೆ ಇದೆ, ವಿಚಿತ್ರಗಳು ಇದೆ. ಅವರದ ಯೋಗದಾನ, ಅವರದ ಕಾಂಟ್ರಿಬ್ಯೂಷನು ಅವರದ್ದು ದೊಡ್ಡದು. ಅದೇ ವಿಷಯ. ಗುರುಗಳೇ, ಈಗ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡುವುದಾದ್ರೆ ಶಂಕರಾಚಾರ್ಯರ ತತ್ವಗಳು, ಶಂಕರಾಚಾರ್ಯರ ಸಿದ್ಧಾಂತಗಳು ಇವತ್ತಿಗೂ ಅನ್ವಯ ಆಗ್ತದೆ ಅನ್ನುವಂಥದ್ದು ಅವಶ್ಯ ಖಂಡಿತವಾಗಿ. ನಾವೆಲ್ಲರೂ ವೇದಾಂತಿಗಳು. ನಾವು ಧ್ಯಾನ ಮಾಡ್ತೀವ, ನಾವೆಲ್ಲರೂ ಇದು ವೇದಾಂತ ಉಪನಿಷತ್ತೆಲ್ಲ ನಾವು ಪಾರಾಯಣ ಮಾಡ್ತೀವ ಅಂತ ಪ್ರಶ್ನೆ ಇಲ್ಲ. ಅವರದ ಪ್ರಚಾರದ ಕಾರಣದಿಂದ ಒಂದು ಎನ್ವಿರಾನ್ಮೆಂಟು, ಪರ್ಯಾವರಣ ಇಲ್ಲಿ ತಯಾರಾಯಿತು ದೇಶದಲ್ಲಿ. ಇವತ್ತು ಆ ಪರ್ಯಾವರಣ ಫಲಿತ ಕೊಡ್ತದೆ. ಈ ಒಂದು ತಿಂಗಳಿಂದ ತಾವು ನೋಡ್ತಿರಲಿಲ್ಲ, ಈ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಏನೇನು ಆಗುತ್ತದೆ, ಯುದ್ಧಗಳಾಗ್ತದೆ, ಪರಿಸ್ಥಿತಿ. ಈ ಸಮಯದಲ್ಲಿ ನಮ್ಮ ಭಾರತ ದೇಶದ ವ್ಯವಹಾರ ರೀತಿ ಎಲ್ಲರೂ ಚೆನ್ನಾಗಿ ಇರಬೇಕು, ಯುದ್ಧ ಮಾಡಬಾರದು, ಬಡವರಿಗೆ ಇದು ಕಷ್ಟ ಬರಬಾರದು ಅಂತ ಈ ರೀತಿಯಲ್ಲಿ ನಮ್ಮ ಭಾರತ ದೇಶ ಪ್ರಭುತ್ವ ಆಗಿರಲಿ, ನಮ್ಮ ಪ್ರಜರ ಎಲ್ಲರ ಸ್ವಭಾವ ಸಾತ್ವಿಕ ಸ್ವಭಾವ. ಆ ಸಾತ್ವಿಕ ಸ್ವಭಾವಕ್ಕೆ ಏನು ಕಾರಣ? ವೇದಾಂತ ಪ್ರಚಾರ ಆ ಕಾಲದಲ್ಲಿ ಶಂಕರಾಚಾರ್ಯ ಮಾಡಿದ್ದಾರೆ. ತಾವು ಶೈವರು ಶಿವಪೂಜೆ ಮಾಡ್ತೀವಿ, ತಾವು ಶಾಕ್ತರು ದೇವಿ ಪೂಜೆ ಮಾಡ್ತೀವಿ, ನಾವು ಸೂರ್ಯ ನಮಸ್ಕಾರ ಮಾಡ್ತೀವಿ. ತಾವು ದೇವರಲ್ಲಿ ವಿಶ್ವಾಸ ಇಟ್ಟುಕೊಂಡು ಆಸ್ತಿಕ್ಯರಾಗಿ ನಿಮ್ಮ ಕಾರ್ಯಕ್ರಮಗಳು ಇರಬೇಕು, ನಾವೇ ಇಲ್ಲ ಅಂತ ಅಹಂಕಾರ ಇರಬಾರದು. ಅಥವಾ ಅವರು ಹೋಗಿದ್ದಾರೆ, ಬದ್ರಿನಾಥ್ ಹೋಗಿದ್ದಾರೆ, ಪಶುಪತಿನಾಥ್, ಕಾಠ್ಮಾಂಡು ಹೋಗಿದ್ದಾರೆ. ಅಲ್ಲಿ ಎಲ್ಲ ಪೂಜಾ ವಿಧಾನ ಈ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಪ್ರಕೃತ ಕಾಲದಲ್ಲಿ ಕೂಡ ಅದೇ ರೀತಿ ನಡೀತದೆ. ಬದ್ರಿನಾಥಲ್ಲಿ ಮತ್ತು ಪಶುಪತಿನಾಥಲ್ಲಿ ಕೂಡ ನಮ್ಮ ದಕ್ಷಿಣ ದೇಶದ ಸೇರಿನವರೇ ಪೂಜೆ ಮಾಡ್ತಾರೆ. ಇದೆಲ್ಲ ಒಂದು ಸಾಧನೆ. ಅದಕ್ಕೋಸ್ಕರ ಈ ಪ್ರಕೃತ ಕಾಲದಲ್ಲಿ ಕೂಡ ಕೋ ಎಕ್ಸಿಸ್ಟೆನ್ಸ್, ವಿವಿಧ ವಿಶ್ವಾಸ ಇರುವವರು ಎಲ್ಲರೂ ಸೇರಿ ಕಾಮನ್ ಗೋಲ್ ಇಟ್ಟುಕೊಂಡು ವಿಶ್ವಶಾಂತಿ, ಎಲ್ಲರಿಗೂ ಸುಭಿಕ್ಷ, ದ್ವೇಷ ಇರಬಾರದು, ವಿರೋಧ ಇರಬಾರದು, ಎಲ್ಲರೂ ಸೇರಿಕೊಂಡು ಭಗವಂತನ ಸೃಷ್ಟಿಯಲ್ಲಿ ಎಲ್ಲರಿಗೂ ಒಂದು ಶಕ್ತಿ ಕೊಟ್ಟಿದ್ದಾರೆ. ಮಾತಾಡೋದಕ್ಕೆ ಕೆಲವರಿಗೆ ಶಕ್ತಿ ಇದೆ, ಕೃಷಿ ಮಾಡೋದಕ್ಕೆ ಕೆಲವರಿಗೆ ಶಕ್ತಿ ಇದೆ, ವ್ಯಾಪಾರ ಮಾಡೋದಕ್ಕೆ ಕೆಲವರಿಗೆ ಶಕ್ತಿ ಇದೆ. ಎಲ್ಲ ಶಾಂತಿಗೋಸ್ಕರವಾಗಿ ಉಪಯೋಗ ಮಾಡಬೇಕು, ಇತರ ದ್ವೇಷಕ್ಕೋಸ್ಕರವಾಗಿ ಉಪಯೋಗ ಮಾಡಬಾರದು ಅಂತ ಒಂದು ಶಾಂತಿ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅದರ ಪ್ರಭಾವ ಈ ಕಾಲದಲ್ಲಿ ಕೂಡ ನಾವು ಕಾಣುತ್ತದೆ. ಅದಕ್ಕೋಸ್ಕರ ವೇದಾಂತ ಪ್ರಚಾರ ಮಾಡಬೇಕು ಮತ್ತು ಕರ್ಮ ದಕ್ಷತಾ ಇರಬೇಕು. ನಾವು ಕೆಲಸ ಮಾಡುವುದಿಲ್ಲ, ಎಲ್ಲ ದೇವರು ನೋಡಿಕೊಳ್ತಾರೆ ಅಂತ ನಮ್ಮ ಕೆಲಸ ಮಾಡಬೇಕು. ಇದು ಅಡ್ವಾನ್ಸ್ ಪೇಮೆಂಟ್ಗೋಸ್ಕರವಾಗಿ ಆಸೆ ಇರಬಾರದು. ಅದು ಮುಂಚೆ ಹಣ ಕೊಟ್ಟು ಬಿಡ್ರಿ ಅಂತ ಅಡ್ವಾನ್ಸ್ ಪೇಮೆಂಟು ಅದರ ರೀತಿಯಲ್ಲಿ ನಮ್ಮ ಭಾವನೆ ಇರಬಾರದು. ಗುರುಗಳೇ, ಈಗ ಶಂಕರ ಪರಂಪರೆ ಅಂತ ನೋಡ್ತಾ ಹೋದರೆ ಶಂಕರಾಚಾರ್ಯರಿಂದ ಮೊದಲುಗೊಂಡು ಒಂದು ಪರಂಪರೆ, ಅವರ 4 ಜನ ಶಿಷ್ಯರು, ನಾವು ಹೀಗೆ ಪರಂಪರೆಯನ್ನು ಕೇಳುತ್ತಾ ಹೋಗ್ತೇವೆ. ಈ ಪರಂಪರೆಯ ಒಂದಾಗಿ ಅನೇಕರು ನಾವಿವತ್ತು ಇಡೀ ದೇಶದಲ್ಲಿ ನೋಡೋದಾದರೆ
ಅನೇಕ ಶಂಕರಾಚಾರ್ಯ ಮಠಗಳನ್ನು ನಾವು ಕಾಣುತ್ತೇವೆ. 32, 36 ಹೀಗೆ ಪರಂಪರಾಗತವಾಗಿ ಬಂದಂಥ ಅನೇಕ ಮಠಗಳನ್ನು ನಾವು ಕಾಣುತ್ತೇವೆ. ಗುರುಗಳನ್ನು ನಾವು ಕಂಡವರು ಎಲ್ಲ ಮಠಗಳ ಜೊತೆಯೂ ಕೂಡ ಒಂದು ಸೌಹಾರ್ದಯುತವಾದಂಥ ಭಾವವನ್ನು ಇಟ್ಟುಕೊಂಡು ತಾವು ಜೊತೆಯಾಗಿ ಹೋಗ್ತಾ ಇದ್ದಂಥವರು. ಇಂದು ಈ ಮಠಗಳನ್ನು ನೋಡುತ್ತಾ ಹೋದರೆ, ಈ ಅನೇಕ ಉಳಿದಂಥ ಮಠಗಳನ್ನು ನೋಡಿದರೆ, ಗುರುಗಳು ತಾವು ಆ ಮಠಗಳ ಬಗ್ಗೆ, ಆ ಮಠಗಳ ಪೀಠಾಧಿಪತಿಗಳ ಬಗ್ಗೆ ತಮ್ಮ ಭಾವನೆಗಳು ಏನು, ತಮ್ಮ ಭಾವ ಏನು? ಎಲ್ಲರೂ ಅವರವರ ಶಕ್ತಿ ಸಾಮರ್ಥ್ಯ ಏನು ಇದೋ ಅವರ ಪ್ರದೇಶದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವೇದ ಪ್ರಚಾರ, ಧರ್ಮ ಪ್ರಚಾರ, ಇದು ಪ್ರಜಾ ಸೇವೆ, ಎಲ್ಲ ಶಾಲೆಗಳು, ಆಸ್ಪತ್ರೆ, ಇದೇನು ಅವರಿಗೆ ಅಭಿಪ್ರಾಯ ಉಂಟು, ಏನು ಅವಕಾಶ ಉಂಟು ಆ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಯಾರು ಇದು ಅದು ಹೇಳೋದಕ್ಕೆ ಏನೇನಿಲ್ಲ. ಸರ್ವೀಸು ಮೆಂಟಾಲಿಟಿ ಎಲ್ಲರಿಗೂ ಅದ್ವೈತ ಭಾವ ಇದೆ. ನಮ್ಮ ದೇಶದ ಹಿಸ್ಟ್ರಿ ನೋಡಿ, ನಾವು ಡೆಮೋಕ್ರೆಟಿಕ್ ಕಂಟ್ರಿ. 75 ವರ್ಷದಿಂದ ನಾವು ಅಮೃತೋತ್ಸವ ಆಯಿತು. ಡೆಮಾಕ್ರಸಿ ಮುಂಚೆ ರಾಜ ಮಹಾರಾಜ ಎಲ್ಲ ಮಾಡಿದ್ದಾರೆ. ಮೈಸೂರು ಮಹಾರಾಜ, ಇವರು ಜೈಪುರ್ ಮಹಾರಾಜ, ಅನೇಕ ಮಹಾರಾಜ ಅವರೆಲ್ಲ, ಪುದುಕೋಟೆ ಮಹಾರಾಜ, ಕಾಶಿ ರಾಜ ಎಲ್ಲ ಇರ್ತಾರೆ. ಪ್ರೆಸೆಂಟ್ ಡೇ ಈ ಕಾಲದಲ್ಲಿ ಡೆಮಾಕ್ರಸಿ ಇಲ್ಲ ಇದೆ. ಡೆಮಾಕ್ರಸಿಯಲ್ಲಿ ಬಹಳ ಪ್ರೆಷರ್ ಇದೆ, ನಂಬರ್ ಗೇಮ್ ಇದೆ. ಇದೆಲ್ಲ ವಿದೇಶ ಪಾಶ್ಚಾತ್ಯ ವ್ಯಕ್ತಿಗಳು ನೋಡ್ತಾ ಇದ್ದಾರೆ. ನಾವು ಸಕ್ಸಸ್ ಆಗುವುದು ಅವರಿಗೆ ಇಷ್ಟ ಇರ್ತದ ಅಂತ ಸಂದೇಹ. ಅದು ಈಗ ಈ ಸಂದರ್ಭದಲ್ಲಿ ಏಕತಾ ಮುಖ್ಯ. ಓಪನ್ ಬಾರ್ಡರ್ ಇದೆ. ಒಂದು ದೇಶ, ಒಂದು ನಮ್ಮ ಪಡೋಸಿ ದೇಶ ಏನೋ ಇದು, ಅಲ್ಲಿ 700 ಕಿಲೋಮೀಟರ್ ಓಪನ್ ಬಾರ್ಡರ್ ಇದೆ. ಒಂದೊಂದು ಕಡೆ ಅದು ಇದು ಹಿಲ್ಸು ಅದಿದೆ. ಇನ್ನೊಂದು ಕಡೆ ಪಶ್ಚಿಮ ದೇಶ ಅದು ತನಾವ್ ಇದೆ, ಅದು ಇದು ಅಶಕ್ತಿ ಇದೆ. ಇನ್ನೊಂದು ಕಡೆ ಸಮುದ್ರ ಇದೆ. ಇದೆಲ್ಲ ಇದೆ. ಈ ಶರೀರ ವಿಷಯದಲ್ಲಿ ಹೇಳ್ತಾರೆ, ಶರೀರದಲ್ಲಿ ಪ್ರಾಣ ಇರ್ಬೋದು. ಅದು ಆಶ್ಚರ್ಯ. 9 ದ್ವಾರಗಳಿದೆ, 9 ದ್ವಾರಗಳಿದೆ, ನವದ್ವಾರ ಇದೆ. ಈ ನವದ್ವಾರದಲ್ಲಿ ಪ್ರಾಣ ಧಾರಣ ಮಾಡುವುದು ಕಷ್ಟ. ಆ ಪ್ರಕಾರವಾಗಿ ಭಾರತ ದೇಶದಲ್ಲಿ ಅನೇಕ ಸಮಸ್ಯೆಗಳು ಇದೆ, ಕಷ್ಟ ಇದೆ. ಇಲ್ಲಿ ಒಂದು ಡೆಮಾಕ್ರಸಿ, ಒಂದು ಪ್ರಭುತ್ವ, ಒಂದು ಸರ್ವೀಸು, ಒಂದು ಡೆವಲಪ್ಮೆಂಟು ಇದೆಲ್ಲ ಮಾಡ್ತಾ ಇದ್ದಾರೆ. ಏನೋ ಕಡಿಮೆ ಇರುವುದು, ಜಾಸ್ತಿ ಇರುವುದು ಒಂದು ರಾಜ್ಯ ವ್ಯವಹಾರ ಆಗುತ್ತದೆ. ನಾವು ನಮ್ಮ ಪರವಾಗಿ ನಾವು ಸಹಾಯ ಮಾಡಬೇಕು. ಅವರು ಏನು ಧರ್ಮಕ್ಕೋಸ್ಕರವಾಗಿ ರಾಜಕಾರಣದವರು ಏನು ಮಾಡ್ತಾರೋ ಅಂತ ವಿಷಯ ಅವರದ್ದು. ನಾವು ದೇಶ ಕ್ಷೇಮಕ್ಕೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಗಳು, ನಾವು ಪ್ರಭುತ್ವ ಏನು ಉಂಟು, ಸರ್ಕಾರ ಅದಕ್ಕೆ ಸಹಾಯ ಮಾಡಿ ಪ್ರಜಾಹಿತಕ್ಕೋಸ್ಕರವಾಗಿ ನಾವು ಅನುಕೂಲ ಪ್ರವೃತ್ತಿ ಇಟ್ಕೊಂಡು ಎಲ್ಲರಿಗೂ ಊಟ ಇರಬೇಕು, ಎಲ್ಲರಿಗೂ ನಿದ್ರೆ ಬರಬೇಕು, ಎಲ್ಲರಿಗೂ ರೋಜ್ಗಾರಿ ಇದು ಎಂಪ್ಲಾಯ್ಮೆಂಟ್ ಬರಬೇಕು, ಅದು ಪ್ರಜಾಕ್ಷೇಮ ಇರಬೇಕು. ಆಮೇಲೆ ಧಾರ್ಮಿಕ ಉತ್ಥಾನ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ಸಂಸ್ಕೃತ ಭಾಷಾ ಪ್ರಚಾರ, ಗೋ ಸಂರಕ್ಷಣಾ, ಶಾಸ್ತ್ರೀಯ ಸಂಗೀತ ಸಂರಕ್ಷಣಾ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಇಲ್ಲಿ ಏನು ಕಥಗಳಿ, ಯಕ್ಷಗಾನ, ಇದೆಲ್ಲಗೋಸ್ಕರವಾಗಿ ಯಕ್ಷ ಪ್ರಶ್ನೆ ಈ ಕಾಲದಲ್ಲಿ ಸಾಧ್ಯ ಇಲ್ಲ, ಯಕ್ಷಗಾನ ಈ ಕಾಲದಲ್ಲಿ ಸಾಧ್ಯ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಯತ್ನ ಇದೆ. ಅದಕ್ಕೋಸ್ಕರವಾಗಿ ನಾವು ಗ್ರೇಟರ್ ಅಂಡರ್ಸ್ಟ್ಯಾಂಡ್, ಡೀಟೇಲ್ಸು ಆಮೇಲೆ ಹೋಗ್ಬೋದು. ಡೀಟೇಲ್ ಒಂದು ಮುಂಚೆ ಬಾರ್ಡರು, ಅದು ಕಾಂಪೌಂಡ್ ವಾಲ್ ಚೆನ್ನಾಗಿ ಇರಬೇಕು, ಅದು ಅಲ್ಲಿ ಕಂಪ್ಲೇಂಟ್ ಇರಬಾರ್ದು. ಅದಕ್ಕೋಸ್ಕರವಾಗಿ ನಾವು ಕಾಂಪ್ರಹೆನ್ಸಿವ್ ಒಂದು ಪ್ಲ್ಯಾನ್ ತಗೊಂಡು ಆಸ್ತಿಕೆ ಇರಬೇಕು, ತಿಲಕಧಾರಣೆ ಇರಬೇಕು, ಗೋ ಸಂರಕ್ಷಣೆ ಇರಬೇಕು. ನಮ್ಮ ದೇವಸ್ಥಾನಗಳಿದೆ, ಈ ದೇವಸ್ಥಾನಗಳಲ್ಲಿ ನಿರ್ವಹಣಾ ಪರಿವರ್ತನೆ ಆಗಬೇಕು. ಅಡ್ಮಿನಿಸ್ಟ್ರೇಟಿವ್ ಎಕ್ಸಲೆನ್ಸ್ ಇರಬೇಕು. ನಮ್ಮ ಸಿದ್ಧಾಂತ ಎಕ್ಸಲೆಂಟು, ಉತ್ತಮ. ಅದನ್ನು ಆಚರಣೆಗೆ ಬರುವುದಕ್ಕೆ ದೇವಸ್ಥಾನಗಳ ನಿರ್ವಹಣಾ ಚೆನ್ನಾಗಿರಬೇಕು. ಅದು ಹಣ ಏನು ಬರ್ತದೋ ಅದೆಲ್ಲ ವೇದ, ಶಾಸ್ತ್ರ, ಪುರಾಣ, ಸಂಗೀತ,
ಶಿಲ್ಪಶಾಸ್ತ್ರ, ಈ ಕಲಾ, ಇದಕ್ಕೋಸ್ಕರವಾಗಿ ಖರ್ಚು ಮಾಡಬೇಕು. ಇದು ಗ್ರಾಮೀಣ ಕ್ಷೇತ್ರದಲ್ಲಿ ಏನು ಒಂದು ದುರವಸ್ಥಿತಿ, ಇದು ಕಷ್ಟದಲ್ಲಿ ಇದು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಬೇಕು. ಒಂದು ಎಕ್ಸಿಸ್ಟೆನ್ಸು ಧರ್ಮ, ಹಿಂದೂ ಸನಾತನ ವೈದಿಕ ಧರ್ಮ ಈ ದೇಶದಲ್ಲಿ ಇರಬೇಕು. ಅದೇ ಎಲ್ಲ ಸಮಾಜ, ಎಲ್ಲ ವಿಶ್ವಾಸವನ್ನು ಒಂದು ಕಡೆ ಬರುವುದಕ್ಕೆ ಇದೇ ಸಾತ್ವಿಕ ಮಾರ್ಗ. ಅದು ಪ್ರಜಾತಂತ್ರದಲ್ಲಿ ಅನೇಕ ವಿಶ್ವಾಸಗಳಿದೆ. ಎಲ್ಲರನ್ನು ಸೇರಿಸಿಕೊಂಡು ಉದಾರ ಚಿತ್ತರಾಗಿ ನಾವು ವ್ಯವಹಾರ ಮಾಡುವುದಕ್ಕೆ ದ್ವೇಷಭಾವ ಇರಬಾರದು. ಅಂದರೆ ಎಲ್ಲರೂ ಮಾನವರೇ ಇರಬೇಕು. ಮತ್ತು ಈ ದೇಶ ನಮ್ಮ ಸನಾತನ ವೈದಿಕ ಹಿಂದೂ ಧರ್ಮ ದೇಶ. ಈ ದೇಶದ ವ್ಯಕ್ತಿತ್ವ ಏನು ಉಂಟು, ಐಡೆಂಟಿಟಿ ಏನು ಉಂಟು, ಈ ದೇಶದ ಪರಂಪರೆ ಏನು ಉಂಟು, ಅದನ್ನು ಸಂರಕ್ಷಣೆ ಮಾಡಬೇಕು. ಇಲ್ಲಿ ಸಂದೇಹ ಇಲ್ಲ ಈ ವಿಷಯದಲ್ಲಿ. ನಾವು ಭಾರತೀಯರು, ನಾವು ಮಾನವರು, ನಾವು ಭಾರತೀಯರು. ಭಾರತೀಯರಿಗೋಸ್ಕರವಾಗಿ ಒಂದು ಐಡೆಂಟಿಟಿ ಇದೆ. ಐಡೆಂಟಿಟಿ ಕಾರ್ಡು, ಅದು ಆಧಾರ್ ಕಾರ್ಡ್ ಬೇರೆ. ನಮ್ಮ ಜೀವನ ಆಧಾರ ಧರ್ಮವೇ ಜೀವನ ಆಧಾರ. ಸಂಸ್ಕಾರಗಳು ಇದೆ, ನಾಮಕರಣ ಇದೆ, ಅನ್ನಪ್ರಾಶನ ಇದೆ, ಚೌಳ ಇದೆ, ವಿವಾಹ ಪದ್ಧತಿ ಇದೆ. ವಿವಾಹ ಅಂದರೆ ನಮ್ಮ ವಿದೇಶಗಳಲ್ಲಿ ವಿವಾಹ ವ್ಯವಸ್ಥೆ ಬೇರು. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸಮಾಜದಲ್ಲಿ ಕೂಡ ತಾಯಿ ತಂದೆ ಏನು ಹೇಳ್ತಾರೋ ಆ ರೀತಿಯಲ್ಲಿ ಎಲ್ಲ ಮಾಡಿಕೊಂಡು ಬಂಧು ವರ್ಗಗಳೆಲ್ಲ ಇರ್ತಾರೆ. ಅವರ ಹತ್ರ ಶಾಂತಿ, ಪ್ರೇಮ, ಸೌಖ್ಯ ಅನ್ನೋದು. ನಾವೊಂದು ಕಾರ್ಯಕ್ರಮ ಮಾಡಿದ್ವಿ ಕಂಚಿಯಲ್ಲಿ 10 ದಿವಸ ಮುಂಚೆ. ಮದುವೆ ಆದ ಮೇಲೆ ಯಾರಿಗೆಲ್ಲ 50 ವರ್ಷ ಆಯಿತು ಆ ದಂಪತಿಗಳೆಲ್ಲ ಕರೆದು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ. ಕಾಮಾಕ್ಷಿ ದರ್ಶನ ವ್ಯವಸ್ಥೆ ಮಾಡಿದ್ವಿ. ಆ ಪರವಾಗಿ ನಾವು ಲೈಫ್ ಸ್ಟೈಲು, ಹಿಂದೂ ಧರ್ಮ ಅಂತಲೇ ಜೀವನ ಶೈಲಿ. ನಾವು ಪುಸ್ತಕ ಮಾತ್ರ ಇಲ್ಲ, ಪುಸ್ತಕದಲ್ಲಿ ವೇದ ಶಾಸ್ತ್ರಗಳಲ್ಲಿ ಏನು ಉಪದೇಶಗಳು ಇದೆ ಅದು ಆಚರಣೆ ಮಾಡುವ ದೇಶ ಭಾರತ ದೇಶ. ಅದೇ ಶಾಂತಿಗೋಸ್ಕರ ಮುಖ್ಯ ಕಾರಣ. ಇಲ್ಲಿ ಅಧಿಕಾರಿಗಳಿದ್ದಾರೆ, ಪೊಲೀಸು, ಆರ್ಮಿ ಎಲ್ಲ ಇದ್ದಾರೆ. ಭಕ್ತರೇ ಆತ್ಮ ನಿಯಂತ್ರಣ ಇಟ್ಕೊಂಡು ಇದು ಮಾತಾಡಬಾರದು, ಈ ಥರ ಊಟ ಮಾಡಬಾರದು, ಈ ಥರ ನಾವು ಜಗಳ ಮಾಡಬಾರದು ಅಂತ ಆತ್ಮ ಸಂಯಮ ಇದೆ. ಆತ್ಮ ಸಂಯಮ ಯೋಗಾಗ್ನಿ ಇದೆ. ಅಡುಗೆ ಮಾಡುವುದಕ್ಕೆ ಒಂದು ಅಗ್ನಿ, ಹೋಮ ಮಾಡುವುದಕ್ಕೆ ಒಂದು ಅಗ್ನಿ ಇದೆ. ನಮ್ಮ ದೇಶದಲ್ಲಿ ಯೋಗಾಗ್ನಿ ಇದೆ. ಆತ್ಮ ಸಂಯಮ ಯೋಗಾಗ್ನೌ ಜುಕ್ತಿ ಜ್ಞಾನದೀಪಿತೆ ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿವಾ ದುಃಖಂ ಸಯೋಗಿ ಪರಮೋಮತಃ. ಅವ್ರಿಗೇನು ಬೇಕು, ನಮಗೂ ಇದು ಊಟ ಬೇಕು. ನಾವು ಏನು ನಾವು ನಮ್ಮ ವಿಚಾರ ಹೇಗೆ ಇರ್ತದೆ. ಅವರು ಊಟ ಮಾಡಿ ಆಯ್ತಾ. ಕರ್ನಾಟಕ ದೇಶದಲ್ಲಿ ಒಂದು ಚೆನ್ನಾಗಿ ವ್ಯವಹಾರ ಇದೆ, ಚೆನ್ನಾಗಿ ಮಾಡ್ತೀವಿ ನಾವೆಲ್ಲ. ಯಾರೆಲ್ಲ ಹೊಸದು ಯಾರೆಲ್ಲ ಬಂದಾಗ ಊಟ ಮಾಡಬೇಕು ಅಂತೇಳಿ ಅದು ಪ್ರಥಮ ಅದೇ. ಆಮೇಲೆ ತಾವು ಮಾತಾಡೋದು ಶುರು ಆಗುತ್ತೆ. ಇದರ ನಮ್ಮ ಆತ್ಮ ದರ್ಶನ ಮಾಡಬೇಕು. ಸ್ವಾರ್ಥ ದರ್ಶನವೇನು, ಆತ್ಮ ದರ್ಶನ. ತ್ವಯಿ ಮೈ ಚ ಅನ್ಯತ್ರ ಏಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಯಸಹಿಷ್ಣು. ನಮ್ಮಲ್ಲಿ ಎಲ್ಲ ಕಡೆ ಭಗವಂತನಿದ್ದಾರೆ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಪ್ರಯತ್ನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅದೇ ನಮ್ಮ ಲಕ್ಷ್ಯವಾಗಿ ಇಟ್ಟುಕೊಳ್ಳಬೇಕು, ಗೋಲಾಗಿ ಇಟ್ಟುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕೂಡ ನಮ್ಮ ಶಂಕರಾಚಾರ್ಯ ತತ್ವ ಕಾರಣದಿಂದ ವಿಶ್ವಶಾಂತಿ ಬರುವುದಕ್ಕೆ ಸಾಧ್ಯ ಇದೆ. ಈ ಭಾರತೀಯ ಸಮೈಕ್ಯದ ಇಂಟಗ್ರೇಷನ್ ಬರುವುದಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ, ಸ್ಟ್ರೆಂಥನ್ ಆಗುವುದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಕಾರ್ಯಕ್ರಮವನ್ನು ಕಾಶ್ಮೀರಲ್ಲಿ, ಮಣಿಪುರಲ್ಲಿ, ಪಂಜಾಬಲ್ಲಿ, ಅಸ್ಸಾಮಲ್ಲಿ ಎಲ್ಲ ಕಡೆ ಭಾರತ ದೇಶದಲ್ಲಿ ಶಂಕರಾಚಾರ್ಯ ಜಯಂತಿಯಲ್ಲಿ ಮಾಡ್ರಿ. ವೈಶಾಖ ಶುಕ್ಲ ಪಂಚಮಿಯಲ್ಲಿ ಮಾಡ್ರಿ. ಆವತ್ತು ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಶಂಕರಂ ಲೋಕಶಂಕರಂ ಭವಶಂಕರ ದೇಶಿಕ ಮೇ ಶರಣಂ ಅಂದರೆ ನಾವು ಸಂದೇಶ ಕೊಡ್ತೀವಿ. ಅದಕ್ಕೋಸ್ಕರ ಅದು ಪ್ರಸಿದ್ಧ ವ್ಯಕ್ತಿಗಳು ಯಾರಿರ್ತಾರೋ ಆ ಚರಿತ್ರದಲ್ಲಿ ಆ ಸಂದರ್ಭದಲ್ಲಿ ಅನೇಕರಿಗೆ ಅದು ಒಂದೊಂದು ಸಂಬಂಧ ಇರುತ್ತದೆ. ಇದು ಎಲ್ಲರೂ
ಇದು ನಮ್ಮ ದೇಶ ಚರಿತ್ರೆ ಅಂತ ಮಾತ್ರ ಇಲ್ಲ, ವಿದೇಶ ಚರಿತ್ರೆಯಲ್ಲಿ ಕೂಡ ಅವರು ಈ ರೀತಿಯಲ್ಲಿ ಆ ರೀತಿಯಲ್ಲಿ ಅಂತ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅವರ ಸಿದ್ಧಾಂತ ಮುಖ್ಯ, ಅವರದ ಸಂದೇಶ ನಮಗೆ ಮುಖ್ಯ, ಅದು ಮನಸ್ಸು ಮುಖ್ಯವಾಗಿ ಇಟ್ಕೊಂಡು ಇದೆಲ್ಲ ಇನ್ಸಿಡೆಂಟಲ್ ಅದು ನಮಗೂ ಮುಖ್ಯವಾಗಿ ಇದು ಅನ್ನ ಇರಬೇಕು, ಆಮೇಲೆ ಇದು ಪದಾರ್ಥ ಇದಾದ ಪದಾರ್ಥ ಪರಮಾರ್ಥ ಎರಡು ವಿಷಯದಲ್ಲಿ ಕೂಡ ನಮಗೆ ಉಪದೇಶ ಕೊಟ್ಟಿದ್ದವರು ಶಂಕರಾಚಾರ್ಯ. ಲೋಕಶಾಂತಿ ಇರಬೇಕು, ಮನಸ್ಸಲ್ಲಿ ಕೂಡ ಶಾಂತಿ ಬರಬೇಕು, ಅದೇ ಅವರದ ಸಂದೇಶ. ಅದಕ್ಕೋಸ್ಕರವಾಗಿ ಅವರು ಭಜಗೋವಿಂದ ಹೇಳಿದ್ದಾರೆ, ಪ್ರಶ್ನೋತ್ತರ ರತ್ನಮಾಲಿಕ ಹೇಳಿದ್ದಾರೆ, ಎಲ್ಲ ಹೊಸೇ ನಿಜ ಕರ್ಮೋಪಾತ್ತಂ ದೇಯಂ ದೀನ ಜನಾಯಿಚ ನಿತ್ಯಂ. ಬಡವರು ಯಾರಿದ್ದಾರೋ ಅವ್ರಿಗೋಸ್ಕರವಾಗಿ ಸಹಾಯ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಕನಕಧಾರ ಸ್ತೋತ್ರವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವರ ಉದ್ದೇಶ ಉಪದೇಶಗಳನ್ನು ನಾವು ಸೈಡ್ ಬೈ ಪ್ರಯತ್ನ ಮಾಡುವುದು, ಏನು ಎಲ್ಲರೂ ಸೌಜನ್ಯವಾಗಿರುವುದಕ್ಕೆ ಪ್ರಯತ್ನ ಮಾಡುವಂಥ ಅದು ಒಂದು. ಇನ್ನೊಂದು ಏನೇನು ಇದು ಚೆನ್ನಾಗಿದೋ ವಸ್ತುಸ್ಥಿತಿ, ಗ್ರೌಂಡ್ ರಿಯಾಲಿಟಿ, ಅದು ಮನಸ್ಸಿಟ್ಕೊಂಡು ನಮ್ಮ ದೇಶದಲ್ಲಿ ಆಸ್ತಿಕ್ಯ ಇರಬೇಕು. ವಿವಿಧತಾಮೇ ಏಕತಾ, ಅನೇಕತಾಮೇ ಏಕತಾ. ಶೈವ, ವೈಷ್ಣವ, ಶಾಕ್ತ, ಇದು ಗಾಣಾಪತ್ಯ, ಅನೇಕ ಸಂಪ್ರದಾಯಗಳಿದೆ. ಎಲ್ಲರೂ ಕೂಡ ಸೇರಿ ಹಿಂದೂ ಆಸ್ತಿಕ್ಯ, ಅವರವರದ ವ್ಯಕ್ತಿತ್ವವನ್ನು ಅವರವರ ದೇವಸ್ಥಾನದಲ್ಲಿ ಇಟ್ಕೊಂಡು ಭಾರತ ದೇಶದಲ್ಲಿ ಸಮಾಜ ಪರವಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಹಿಂದೂರು, ನಾವೆಲ್ಲರೂ ಆಸ್ತಿಕರಂತ ಸಮಾವೇಶ ಇಟ್ಕೊಂಡು ವಿಶ್ವಶಾಂತಿಗೆ ಒಂದು 140 ನಮ್ಮ 100 ಕೋಟಿ ಅಧಿಕ ಜನಾಭಾ ಇದೆ. ಎಲ್ಲರಿಗೂ ಸುಭಿಕ್ಷ ಇರಬೇಕು, ಸುರಕ್ಷಾ ಇರಬೇಕು. ಇದು ವಿಶ್ವಗುರು ಆಗಬೇಕು, ಈ ದೇಶ ವಿಶ್ವಗುರು ಆಗಬೇಕು. ಅದಕ್ಕೋಸ್ಕರವಾಗಿ ಲೋಕಲ್ ಗುರುವಿಂದ ಶುರು ಮಾಡಿ ಲೋಕಗುರು ಆಗೋದಕ್ಕೆ ನಮ್ಮ ಪ್ರಯತ್ನ. ಸಂತೋಷ. ಗುರುಗಳೇ, ನೀವು ಹೇಳಿದಂಥ ವಿಚಾರಗಳನ್ನು ಕೇಳ್ತಾ ಹೋದರೆ ಒಂದೊಂದು ಕೂಡ ಅದು ನುಡಿ ಮುತ್ತುಗಳು. ಇದರ ನಡುವಿನಲ್ಲಿ ಗುರುಗಳೇ, ಈಗ ನೀವು ಹೇಳಿದರೆ ಐಕ್ಯತೆ ಬರಬೇಕು, ಏಕತೆ ಬರಬೇಕು, ಎಲ್ಲರೂ ಜೊತೆಗೆ ಹೋಗಬೇಕು, ಇಡೀ ಸಮಾಜ ಒಗ್ಗಟ್ಟಾಗಿರಬೇಕು ಅಂತ. ಇವತ್ತು ಸಮಾಜಕ್ಕೆ ಒಗ್ಗಟ್ಟಿನ ಪಾಠವನ್ನು ತಮ್ಮಂಥ ಪೀಠಾಧಿಪತಿಗಳು, ತಮ್ಮಂಥ ಪರಂಪರೆ ಹೊಂದಿದಂಥ ಜಗದ್ಗುರು ವ್ಯವಸ್ಥೆಯಿಂದ ನೀಡ್ತಾ ಹೋದರೆ, ಇವತ್ತು ಎಲ್ಲ ಒಂದು ಕಡೆ ಈ ದೇಶದಲ್ಲಿ ಇವತ್ತಿನ ಕಾಲಘಟ್ಟವನ್ನು ನಾವು ನೋಡ್ತಾ ಹೋದರೆ, ಇವತ್ತಿನ ಕಾಲಘಟ್ಟದಲ್ಲಿ ಆಗುವಂಥ ವಿದ್ಯಮಾನಗಳನ್ನು ನೋಡ್ತಾ ಹೋದರೆ, ಮಠಗಳ ನಡುವೆ ಇವತ್ತು ಭಿನ್ನಾಭಿಪ್ರಾಯಗಳು, ಸಂತರ ನಡುವೆ ಇವತ್ತು ಚರ್ಚೆಗಳು, ಅದು ಇವತ್ತು ಸಾಮಾಜಿಕ ಮಾಧ್ಯಮಗಳವರೆಗೆ, ಇವತ್ತು ಪಬ್ಲಿಕ್ ವೇದಿಕೆಗಳಲ್ಲಿ, ಮತ್ತು ಮಾತ್ರ ಅಲ್ಲ, ಇವತ್ತು ಅವ್ರ ಮೇಲೆ ಇವರು ಕೆಳಗೆ, ಅಥವಾ ಇವರು ಇನ್ನೊಂದು ಅವ್ರು ಮತ್ತೊಂದು, ಈ ರೀತಿ ನೋಡುವಂಥ ತಾರತಮ್ಯಗಳು ಬರ್ತಾ ಹೋದರೆ, ಎಲ್ಲ ಒಂದು ಕಡೆ ನಾವೇ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ದೀವಿ, ಎಲ್ಲರೂ ಒಗ್ಗಟ್ಟಿನಲ್ಲಿರಬೇಕು ಅಂತ ನಾವೇ ಇವತ್ತು ಚರ್ಚೆಗಳನ್ನು ಮಾಡ್ತೇವೆ. ಬಟ್ ಈ ಥರದ ತಾರತಮ್ಯಗಳು ಇವತ್ತು ಅನೇಕ ಬೇರೆ ಬೇರೆ ನಾವು ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಆ ಎಲ್ಲ ಮಠಾಧಿಪತಿಗಳಿಗೆ, ಆ ಪೀಠಾಧಿಪತಿಗಳಿಗೆ, ಆ ವ್ಯವಸ್ಥೆಗೆ ತಾವು ಜಗದ್ಗುರುಗಳಾಗಿದ್ದುಕೊಂಡು ನಿತ್ಯ ಆ ಕಾಮಾಕ್ಷಿ ಅಮ್ಮನನ್ನು, ದೇವರನ್ನು ಆರಾಧನೆ ಮಾಡ್ತಾ ತಾವು ಒಂದು ಸಂದೇಶವನ್ನು ಕೊಡುವುದಾದರೆ, ಐಕ್ಯಮತ್ಯ ಬರಬೇಕು ಅಂತ ಹೇಳುವಂಥ ಸಂದೇಶವನ್ನು ಕೊಡುವುದಾದರೆ, ತಾವು ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ? ಸ್ವಂತ ಸಮಾವೇಶ ಅಲ್ಲಿ ಆಗುತ್ತದೆ. ನಮ್ಮವರು ಕರೀತಾರೆ, ಬೆಂಗಳೂರಿನಲ್ಲೂ ಆಯಿತು, ನಾವು ಬಂದಿದ್ದೀವಿ, ಮುಂಚೆ ಬಂದಿದ್ವಿ. ఇప్పుడు ಒಂದು ತಿಂಗಳ ಮುಂಚೆ, 10 ದಿವಸ ಮುಂಚೆ ಆಯಿತು. ಅದರ ಪ್ರಯತ್ನ ನಡೀತಾ ಇದೆ. ಅದು ವಿಶೇಷ ಪ್ರಯತ್ನ ತಗೊಂಡು ಮಾಡಬೇಕು. ಆ ಸಂದರ್ಭ ಬರುವಾಗ ನಾವು ಆ ವಿಷಯದಲ್ಲಿ ಇರ್ತೀವಿ, ಅದೇನು ಸಂದೇಹ ಇಲ್ಲ. ನಾವು ಸಮೈಕ್ಯತಾ ವಿಷಯದಲ್ಲಿ ನಮ್ಮ ಗುರುಗಳು ಜಯೇಂದ್ರ ಸರಸ್ವತಿ ಸ್ವಾಮಿಗಳು ಮತ್ತು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಆ ಕಾಲದಿಂದ ಕಂಚಿಪೀಠ ಈ ವಿಷಯದಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು, ಶೈವ, ವೈಷ್ಣವ, ಆದೀನ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಇತಿಹಾಸ ಇದೆ. ಆ ಸಂದರ್ಭ ಬರುವಾಗ ಆ ವಿಷಯದಲ್ಲಿ ನಾವು ಮಾಡುವುದಕ್ಕೆ ಏನು ಉಂಟು, ಆ ವಿಷಯದಲ್ಲಿ ನಾವು ಮಾಡುವುದಕ್ಕೆ ಸಿದ್ಧರಾಗಿರ್ತೀವಿ. ಅದು ನಮಗೆ ಉದ್ದೇಶ ದೇಶ ಸುಭಿಕ್ಷೆಯಾಗಿ ಇರಬೇಕು. ಪ್ರಭುತ್ವ ಏನು ಉಂಟು ಸರ್ವಕಾರ ಪಕ್ಷವಾಗಿ
ಜನರಿಗೆ ಎಲ್ಲ ವಿಜ್ಞಾನ, ಕೃಷಿ, ಇದು ವೈದ್ಯ ವಸತಿಗಳು ಇದೆಲ್ಲ ಬರಬೇಕು, ಉದ್ಯೋಗ ವಸತಿಗಳೆಲ್ಲ ಇರಬೇಕು. ಧರ್ಮಪರವಾಗಿ ಎಲ್ಲ ದೇವಸ್ಥಾನದಲ್ಲಿ ಧೂಪದೀಪ ನೈವೇದ್ಯ ನಿತ್ಯ ಪೂಜೆ ನಡೆಯಬೇಕು, ಅರ್ಚಕರು ಇರಬೇಕು, ಅವರಿಗೆ ಸೌಕರ್ಯ ಮತ್ತು ಹಸು ಗೋ ಸಂರಕ್ಷಣೆ ಒಂದೊಂದು ಕಡೆ ಎಲ್ಲ ಕಡೆ ಗೋ ಸಂರಕ್ಷಣೆ ಆಗಬೇಕು. ಎಂಟರ್ಟೈನ್ಮೆಂಟ್ ಏನಾಗುತ್ತದೆ, ಬಡವರು ಸಂಪಾದನೆ ಮಾಡಿ ಕೆಲವರು ಬೇರೆದೋ ದುರಭ್ಯಾಸ ಇಟ್ಕೊಂಡು ಎಲ್ಲರೂ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ನಿಮಗೆಲ್ಲ ಗೊತ್ತು. ಅದೆಲ್ಲ ಪರಿವರ್ತನೆ ಆಗಬೇಕು. ಮನೆಯಲ್ಲಿ ಹೊಸದಾಗಿ ಆರ್ಟಿಸಾಲ್ ವ್ಯಾಧಿ ಎಲ್ಲ ಬಂದಿದೆ, ನೂತನ ಇದು ಅನಾರೋಗ್ಯ ಎಲ್ಲ ಬಂದಿದೆ. ಈ ವೈದ್ಯ ಪರವಾಗಿ ನಾವು ಮಾಡುವುದಕ್ಕೆ ಅನೇಕ ಸೇವಾ ಕಾರ್ಯಕ್ರಮಗಳಿದೆ. ನಮಗೆ ರಿಸೋರ್ಸಸ್ ಇದೆ, ಸೇವಾ ಕಾರ್ಯಕ್ರಮಕ್ಕೆ ಅವಕಾಶ ಇದೆ. ನಮ್ಮ ಕಾನ್ಸಂಟ್ರೇಷನು, ಏಕಾಗ್ರತೆ ಸರ್ವೀಸಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ನಮ್ಮ ಸಂಕಲ್ಪಕ್ಕೋಸ್ಕರವಾಗಿ ಏನು ವಿಕ್ಷೇಪ ಇರಬಾರ್ದು, ಅದು ಡೈವರ್ಷನ್ ಇರಬಾರ್ದು. ಡಿವಿಷನ್, ಡೈವರ್ಷನ್, ಡಿಸ್ಟೆನ್ಸ್ ಅಂಡ್ ಡಿಸ್ಟರ್ಬೆನ್ಸ್ ಇರಬಾರದು. ಅದು ಡೆವಲಪ್ಮೆಂಟೇ ಇರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಭವಿಷ್ಯ ಕಾಲದಲ್ಲಿ ಕೂಡ ಏನೇನೋ ಸಮಯ ಬಂದರೆ ನಾವು ನಮ್ಮ ಪರವಾಗಿ ಏನು ಮಾಡಬೇಕು ಅದು ಮಾಡುವುದಕ್ಕೋಸ್ಕರ ನಾವು ಅನುಕೂಲ ಮನಸ್ಸು ನಮಗಿದೆ. ಈ ಕಾರ್ಯಕ್ರಮ ಇಟ್ಟುಕೊಂಡು ದೇಶ, ಸಮಾಜ ಅದು ಸುಭಿಕ್ಷ ಇರಬೇಕು, ಶಾಂತಿ ಇರಬೇಕು. ವಿಜ್ಞಾನಕ್ಕೆ ನಾವು ವಿರೋಧಿ ಇಲ್ಲ, ಸೈನ್ಸು ಧರ್ಮಕ್ಕೆ ವಿರೋಧಿ ಇಲ್ಲ, ಧರ್ಮ ಸೈನ್ಸಕ್ಕೆ ವಿರೋಧಿ ಇಲ್ಲ. ಪರಸ್ಪರ ಸಹಕಾರ ಇಟ್ಕೊಂಡು ಪ್ರಜಾಹಿತಕ್ಕೋಸ್ಕರವಾಗಿ ಎರಡು ಧಾರ್ಮಿಕ ವ್ಯಕ್ತಿಗಳು, ಸೈಂಟಿಸ್ಟು, ಅಡ್ಮಿನಿಸ್ಟ್ರೇಟರು ಎಲ್ಲರೂ ಸೇರಿ ನಾವು ಕೆಲಸ ಮಾಡಿ ಒಂದೇ ಸಂಕಲ್ಪ ಇರಬೇಕು, ಲೋಕ ಕಲ್ಯಾಣ ಅದೇ ಇರಬೇಕು. ಆ ರೀತಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಉಂಟು ಅದಕ್ಕೆ ನಾವು ಸಿದ್ಧರಾಗಿರ್ತೀವಿ. ಲೋಕ ಸಮಸ್ತ ಸುಖನೋ ಭವಂತು. ಗುರುಗಳೇ, ಅನೇಕ ಹೊತ್ತುಗಳ ಕಾಲ ಅನೇಕ ಸಂಗತಿಗಳನ್ನು ನಾವು ಚರ್ಚೆ ಮಾಡಿದ್ವಿ, ಅನೇಕ ವಿಚಾರಗಳನ್ನು ಸಮಾಜಕ್ಕೆ ತಾವು ಮಾರ್ಗದರ್ಶನವನ್ನು ಮಾಡಿದ್ರಿ. ತಮ್ಮ ಬಿಡುವಿಲ್ಲದ ಈ ಸಮಯದಲ್ಲೂ ಕೂಡ ನಮ್ಮ ಕರ್ನಾಟಕದ ಕನ್ನಡದ ಪ್ರೇಕ್ಷಕರಿಗೋಸ್ಕರ ತಾವು ಕನ್ನಡದಲ್ಲಿ ನಿರ್ಗಳವಾಗಿ ಸಮಾಜಕ್ಕೆ ಮನ ಮುಟ್ಟುವ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸಿದ್ದೀರಿ. ತಮಗೆ ಕಹಳೆ ನ್ಯೂಸ್ ವತಿಯಿಂದ ಅನಂತ ಧನ್ಯವಾದಗಳು. ಈ ಪ್ರದೇಶದಲ್ಲಿ ಕೂಡ ಡೆವಲಪ್ಮೆಂಟ್ ಚೆನ್ನಾಗಿ ಬರಬೇಕಂತ ಇವತ್ತು ನಾವು ಹೇಳಿದ್ದೀವಿ. ಹೌದು, ಅದು ಇದು ಪ್ರಕೃತಿ ಸಂರಕ್ಷಣೆ ಇರಬೇಕು, ಫಾರೆಸ್ಟು, ಗ್ರೀನರಿ, ತೋಟ ಇದು ಇರಬೇಕು. ಮತ್ತು ಇಲ್ಲೇ ಕಂಪ್ಯೂಟರು ಏನೇನಿದ್ರು ಉದ್ಯೋಗ ಅವಕಾಶ ಇರಬೇಕು, ಅದು ಬರಬೇಕು. ಅದು ಇನ್ಕ್ಲೂಸಿವ್ ಗ್ರೋತ್ ಆಗಿ ಈ ಪ್ರದೇಶ, ಈ ಕಾಸರಗೋಡು, ಪುತ್ತೂರು ಈ ಪ್ರದೇಶ ಏನು ಉಂಟು ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ವಿಕಾಸಕ್ಕೋಸ್ಕರವಾಗಿ ಅವರು ಸರ್ವಕಾರ ಮತ್ತು ದೊಡ್ಡ ಕಂಪನಿಗಳೆಲ್ಲ ಸೇರಿ ಇಲ್ಲಿ ವಿಕಾಸ ಇರಬೇಕು. ನೇಚರು ಅದಕ್ಕೂ ನಷ್ಟ ಬರಬಾರದು. ಪ್ರಕೃತಿ ಸಂರಕ್ಷಣೆ ಇರಬೇಕು ಮತ್ತು ಧರ್ಮ ಸಂರಕ್ಷಣೆ, ಲೋಕ ಸಂರಕ್ಷಣೆ. ಪ್ರಕೃತಿ, ಧರ್ಮ, ಲೋಕ ಸಂರಕ್ಷಣೆ ಮೂರು ಸೇರಿ ಪ್ರಕೃತಿ, ನೇಚರ್ ಅದು ಸಂರಕ್ಷಣೆ ಮಾಡಬೇಕು. ಗ್ರೀನರಿ ಇದೆಲ್ಲ ಇರಬೇಕು. ಮತ್ತು ಲೋಕ ಸಂರಕ್ಷಣೆ, ಉದ್ಯೋಗ ಅವಕಾಶಗಳು. ಧರ್ಮ ಸಂರಕ್ಷಣೆ, ಇಲ್ಲಿ ಪುರಾತನ ಕ್ಷೇತ್ರಗಳೆಲ್ಲ ಇದೆ, ಪುಣ್ಯಕ್ಷೇತ್ರಗಳು, ಅದು ಯಾವ ರೀತಿಯಲ್ಲಿ ನಡೆಯಬೇಕು ಅದು ಚೆನ್ನಾಗಿರಬೇಕು. ಇದೇ ಶಂಕರ, ಹರ ಹರ ಶಂಕರ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಪೂಜ್ಯ ಗುರುಗಳು ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು, ಸಮಾಜ ಇವತ್ತಿನ ಕಾಲಘಟ್ಟದಲ್ಲಿ ಶಂಕರರ ತತ್ವವನ್ನು ಯಾವ ರೀತಿ ಅನುಸರಿಸಬೇಕು ಅನ್ನುವ ಎಲ್ಲ ವಿಚಾರವನ್ನು ನಮ್ಮ ಮುಂದಿಟ್ಟವರಿದ್ದಾರೆ. ಶಂಕರ ಜಯಂತಿ ಕೂಡ ನಮ್ಮ ಮುಂದಿದೆ. ಈ ಕಾಲಘಟ್ಟದಲ್ಲಿ ಅದನ್ನು ಕೂಡ ಸಂಭ್ರಮದಿಂದ ಸಂಭ್ರಮಿಸ್ತಾ ನಾವೆಲ್ಲರೂ ಕೂಡ ಶಂಕರರ ತತ್ವವನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳುವಂಥ ಸಂದೇಶವನ್ನು ಈ ಸಂದರ್ಶನದ ಮೂಲಕ ನಿಮಗೆ ನೀಡುತ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.